ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಫಸ್ಟ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತು ಈ ವಿಡಿಯೋನ ಹಾಗೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ ಈಗ. ಮತ್ತು ನಾವು ಯಾರೆಲ್ಲ ರಾಯರನ್ನು ನೆನಿತೀವೋ ಖಂಡಿತ ಅವರ ಕಷ್ಟದಲ್ಲಿ ಕೈ ಹಿಡಿತಾರೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ವಿಡಿಯೋ. ಮತ್ತೊಮ್ಮೆ ಕುಂಭರಾಶಿಯ ಸ್ನೇಹಿತರಿಗೆ ನಮಸ್ಕಾರ ಸ್ನೇಹಿತರೆ. ಜುಲೈ 7ರಿಂದ ಜುಲೈ 10ನೇ ತಾರೀಕಿನವರೆಗೆ ಅಂದರೆ ಇನ್ನು 3 ದಿನದಲ್ಲಿ ಇವರ ಜೀವನದಲ್ಲಿ ಅದ್ಭುತವಾಗಿರುವ ಅದೃಷ್ಟ ಕುಲಾಯಿಸುತ್ತದೆ. ಕುಂಭರಾಶಿಯವರೇ, ಈ 3 ದೊಡ್ಡ ವಿವಾದವಾಗಿರುವಂಥ ಪವಾಡದ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಸ್ನೇಹಿತರೆ, ಒಂದು ಅದ್ಭುತವಾದ ಮಾರ್ಗವು ಕಷ್ಟಕರವೆಂದು ತೋರಿದರೂ ಕೂಡ ದೇವರು ನಿಮ್ಮನ್ನು ಆ ಮಾರ್ಗದಲ್ಲಿ ಮುನ್ನಡೆಸಲು ಪ್ರಯತ್ನಿಸುತ್ತಾ ಇದ್ದಾರೆ. ನಿಮ್ಮನ್ನು ವಿಶೇಷವಾಗಿರುವಂಥ ಕೆಲಸಗಳಲ್ಲಿ ಪಾತ್ರವಹಿಸಲು ಮಾಡುತ್ತಿದ್ದಾರೆ. ಪ್ರತಿಯೊಂದು ಪರೀಕ್ಷೆಯು ನಿಮ್ಮನ್ನು ಬಲಪಡಿಸಲು, ನಿಮ್ಮನ್ನು ಮುರಿಯಲು ಅಲ್ಲ. ನೀವು ಅಳುವಾಗ ದೇವರು ನಿಮ್ಮ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನವನ್ನು ಮಾಡುತ್ತಾರೆ, ನಿಮ್ಮೊಂದಿಗೆ ನಿಲ್ಲುತ್ತಾರೆ. ಆ ಥರ ಯೋಜನೆ ಸಮಯ ಇನ್ನೂ ಬಂದಿಲ್ಲ ಎಂಬುದು ಮಾತ್ರ ನಿರೀಕ್ಷಿಸುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಒಂದು ಪವಾಡ ಹತ್ತಿರದಲ್ಲಿದೆ, ಅಂದರೆ ತುಂಬಾ ಹತ್ತಿರದಲ್ಲಿದೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಕೊನೆಗೊಳ್ಳುವಂಥ ಸಮಯಕ್ಕೆ ಬಂದು ತಲುಪಿದ್ದೀರಾ. ಸಾವು ಸಮೀಪಿಸುತ್ತಿದೆ. ಒಂದು ಭಯಂಕರವಾದ ಘಟನೆ ನಡೆಯುವುದಕ್ಕೆ ಸಜ್ಜಾಗಿದೆ. ಹಾಗಾದರೆ ಯಾರ ಸಾವು ಯಾವಾಗ ಸಂಭವಿಸುತ್ತದೆ ಎಂದು ನಿಮಗೆ ತಿಳಿಸುತ್ತೇನೆ. ಈ ಒಂದು ವಿಚಾರವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಅದನ್ನು ಸರಿಯಾಗಿ ಕೇಳದಿದ್ದರೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನಿಮ್ಮ ಎಲ್ಲ ಜೀವಿತಾವಧಿಯಲ್ಲಿ ನೀವು ಅನುಭವಿಸಿದಂಥದ್ದನ್ನು ಇವಾಗ ಮತ್ತೆ ತಿರುಗಿ ನೋಡಿದಾಗ ಖಂಡಿತವಾಗಿ ಅದು ಸಂಭವಿಸುತ್ತದೆ. ಆದರೆ ಈ ದಿನ ಹಿಂದಿನ ರಹಸ್ಯವನ್ನು ನೀವು ತಿಳಿದುಕೊಂಡಾಗ ನಂತರ ನೀವು ಸಹ ಧನ್ಯರು ಎಂದು ಭಾವಿಸುತ್ತೀರಾ. ನೀವು ನಿಮ್ಮ ಹಣೆ ಬರಹವನ್ನು ಬದಲಾಯಿಸುತ್ತಿದ್ದೀರಾ. ಏಕೆಂದರೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಏನಾಗುತ್ತದೆ, ಅದು ನಿಮ್ಮ ಜೀವನವನ್ನು ಹೇಗೆ ಪ್ರವೇಶ ಮಾಡುತ್ತದೆ, ಖಂಡಿತವಾಗಿ 100ಕ್ಕೆ 1% ಇದು ನಡೆಯುತ್ತದೆ. ಆದರೆ ಇದನ್ನು ನೀವು ಹೇಗೆ ಬಳಸುತ್ತೀರಾ ಎಂಬುದು ನಿಮ್ಮ ಬುದ್ಧಿಶಕ್ತಿಗೆ ತಿಳಿದಂಥದ್ದು ಸ್ನೇಹಿತರೆ, ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ಖಂಡಿತವಾಗಿ ಜುಲೈ 7ರಿಂದ ಅಂದರೆ ಜುಲೈ 7 ಸಂಜೆಯ ಒಳಗಡೆ ನಿಮ್ಮ ರಾಶಿ ಚಕ್ರ ತಿರುಗುತ್ತದೆ. ಈ ಬದಲಾವಣೆಯನ್ನು ನೀವು ರಾಹು ಮತ್ತು ಕೇತು ಎಲ್ಲರೂ ನಿಮ್ಮ ಜಾತಕದಲ್ಲಿ ಬಹಳ ಪ್ರಬಲವಾದ ಸ್ಥಾನದಲ್ಲಿ ಇರುತ್ತಾರೆ. ರಾಹುವಿನ ಪರಿಣಾಮಗಳನ್ನು ನೀವು ನಿಮ್ಮ ಮೇಲೆ ಬೀರಿದಾಗ ನಿಮ್ಮ ಜೀವನದಲ್ಲಿ ಏನನ್ನು ಅನುಭವಿಸುತ್ತೀರಾ? ಶುಕ್ರನು ಧನಸು ರಾಶಿಯೊಂದಿಗೆ ಸಂಬಂಧಿಸಿದಾಗ ಅತ್ಯಂತ ಶಕ್ತಿಶಾಲಿ ಗ್ರಹವಾಗಿರುತ್ತದೆ. ಸಂಪತ್ತಿನೊಂದಿಗೆ ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಸಂಬಂಧಿಸಿದಂತಹ ವ್ಯವಹಾರವು, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಅದ್ಭುತವಾಗಿರುತ್ತದೆ. ಶುಕ್ರ ಬಲಶಾಲಿಯಾಗಿದ್ದರೆ ರಾಹು ಮತ್ತು ಕೇತು ನಿಮ್ಮ ಜೀವನದಲ್ಲಿ ಯಾವ ರೀತಿ ಅಟ್ಟಹಾಸವನ್ನು ಮೆರೆಯುತ್ತಾರೆ, ನಿಮ್ಮ ಜೀವನದ ಮೇಲೆ ಮಂತ್ರವನ್ನು ಹಾಕಿದರೆ ಅದು ವಿಪತ್ತಿಗೆ ಕಾರಣವಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಕೆಲವು ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತದೆ ಮತ್ತು ನೀವು ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಇದು ದೊಡ್ಡ ಘಟನೆಗಳು ನಡೆಯುವಂತಹ ವಿಷಯವಲ್ಲ. ಈ ಗ್ರಹ ಸಂಚಾರವು ನಿಮ್ಮ ಪ್ರಯೋಜನಕ್ಕಾಗಿ ನಿಮ್ಮ ಜಾತಕದಲ್ಲಿ ಕೆಲವೊಂದಿಷ್ಟು ವಿಶೇಷತೆಯನ್ನು ರಚಿಸಲಾಗುತ್ತದೆ. ರಾಹು ನಿಮಗೆ ಖ್ಯಾತಿಯನ್ನು, ಗೌರವವನ್ನು ತಂದುಕೊಡುತ್ತಾನೆ. ಕೇತು ನಿಮ್ಮ ಜೀವನದಲ್ಲಿ ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತಾನೆ. ಆದರೆ ಕೆಲವೊಂದಿಷ್ಟು ಬಾರಿ ರಾಹು ಕೇತು ಸೇರಿಕೊಂಡಾಗ ಶತ್ರುಗಳನ್ನು ನಿರ್ಮಾಣ ಮಾಡ್ತಾನೆ. ಹಿಂದಿನ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಾವು ನಿಮಗೆ ಹೇಳುವುದೇನೆಂದರೆ, ಇದನ್ನು ಎಚ್ಚರಿಕೆಯಿಂದ ಕಾರ್ಯಗತಗೊಳಿಸಿ, ನಾವು ತಿಳಿಸುವಂತಹ ಪರಿಹಾರವನ್ನು ಅನುಸರಿಸಿ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ನಡೆಯುವಂಥ ದೊಡ್ಡದಾದ 3 ಘಟನೆಗಳು ನಿಮ್ಮನ್ನು ಬೆಚ್ಚಿ ಬೀಳಿಸಬಹುದು. ನೀವು ಲಕ್ಷಗಳೊಂದಿಗೆ ಅಲ್ಲ, ಕೋಟಿಗಳೊಂದಿಗೆ ಆಟವಾಡುತ್ತೀರಾ. ನಿಮ್ಮನ್ನು ಶ್ರೀಮಂತರ ಪಟ್ಟಿಯಲ್ಲಿ ಸೇರಿಸಲಾಗುತ್ತದೆ. ಬಡತನವಾಗಿ ನಿಮ್ಮ ಜೀವನವು ಕೊನೆಗೊಳ್ಳುತ್ತದೆ. ಆದರೆ ಸ್ನೇಹಿತರೆ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅವರು ಅಳುತ್ತಾರೆ ಮತ್ತು ನೀವು ನಗಲು ಶುರು ಮಾಡುತ್ತೀರಾ. ನೀವು ಎಲ್ಲವನ್ನು ಪಡೆದುಕೊಳ್ಳುತ್ತೀರಾ. ಏನನ್ನು ಕಳೆದುಕೊಂಡಿರ್ತೀರೋ ಅದನ್ನು ನೀವು ಮತ್ತೆ ಪುನಃ ಪಡೆದುಕೊಳ್ಳುವಂಥದ್ದು. ಆದ್ದರಿಂದ ಇಲ್ಲಿಂದ ನೀವು ಏನಾದರೂ ಪಡೆಯಲು ಏನನ್ನು ಮಾಡಬೇಕು, ಖಂಡಿತವಾಗಿ ಒಂದು ಕೆಲಸವನ್ನು ಮಾಡಬೇಕು. ಕೆಲವು ಮುನ್ನೆಚ್ಚರಿಕೆಗಳು
ಎದ್ದು ಒಳ್ಳೆಯದಾಗಿರುತ್ತದೆ. ಆ ಮುನ್ನೆಚ್ಚರಿಕೆಯನ್ನು ನೀವು ಅನುಸರಿಸಿದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ ನಿಮಗೆ ನಿಜವಾದ ಪ್ರೀತಿ ಮತ್ತು ಶಕ್ತಿ ಇರುವಂಥ ಕೆಲವೊಂದು ಶ್ರೀ ಭಕ್ತಿಯರ ಈ ಮಾತುಗಳನ್ನು ಒಂದು ವಿಶೇಷತೆಯಿಂದ ತುಂಬಿರುವಂಥ ಶಕ್ತಿ ಬರುತ್ತದೆ. ಒಟ್ಟಾರೆ ಕುಂಭರಾಶಿಯರಿಗೆ ಶನಿದೇವನ ಕೃಪೆ ಸಂಪೂರ್ಣವಾದ ಅನುಗ್ರಹವನ್ನು ಶಕ್ತಿಯನ್ನು ತುಂಬುತ್ತದೆ. ಅದಕ್ಕೋಸ್ಕರ ನೀವು ಕಮೆಂಟಲ್ಲಿ ಜೈ ಶನಿದೇವ ಅಥವಾ ಜೈ ಶನೀಶ್ವರ, ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ನೇರವಾದ ದೇವರ ಆಶೀರ್ವಾದ ಕೃಪೆಗೆ ಪಾತ್ರರಾಗ್ತೀರಾ. ನಿಮ್ಮ ಇಡೀ ಕುಟುಂಬವು ಅವುಗಳನ್ನು ಸ್ವೀಕರಿಸುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಹಲವಾರು ಬಾರಿ ಕಷ್ಟಗಳು ಬರುತ್ತವೆ ಮತ್ತು ಹೋಗುತ್ತದೆ. ಆದರೆ ನಿಮ್ಮ ಜೀವನದಲ್ಲಿ ಸುಖ ಬಂದಾಗ ನೀವು ಎಲ್ಲಿಯೂ ಕೂಡ ಪ್ರದರ್ಶನವನ್ನು ಮಾಡಬಾರದು. ಆದರೆ ನೀವು ಮಾಡುವಂತಹ ಸಣ್ಣ ತಪ್ಪು ನಿಮಗೆ ಸುಖ ಬಂದ ತಕ್ಷಣ ಎಲ್ಲವನ್ನ ಮಾಡುವುದು ಪ್ರದರ್ಶನ ತಪ್ಪು. ನಿಮಗೆ ಸುಖ ಬಂದ ತಕ್ಷಣ ಎಲ್ಲವನ್ನು ಪ್ರದರ್ಶನ ಮಾಡುವುದು, ಅದರಿಂದ ಕಷ್ಟವನ್ನು ಅನುಭವಿಸುವುದು ನಿಮ್ಮೊಳಗೆ ಇರುವಂತಹ ಶಕ್ತಿಗಳನ್ನು ಈಗ ಅದು ಹೀರಿಕೊಳ್ಳುತ್ತದೆ. ನಿಮಗೆ ನಕಾರಾತ್ಮಕವಾಗಿರುವಂಥ ಎನರ್ಜಿಯನ್ನು ನಿಮ್ಮೊಳಗೆ ಕಳಿಸುತ್ತದೆ. ಈಗ ದೇವರ ಶಕ್ತಿ ನಿಮ್ಮೊಂದಿಗೆ ಆಟವಾಡುತ್ತದೆ. ಆ ದೇವರ ಶಕ್ತಿಗೆ ನೀವು ಭಯಪಡುವ ಅಗತ್ಯವಿಲ್ಲ. ಏಕೆಂದರೆ ಈಗ ಶತ್ರುಗಳು ನಿಮ್ಮ ಮುಂದೆ ತಲೆಬಾಗುತ್ತಾರೆ, ಮಂಡಿ ಹೂರುತ್ತಾರೆ. ಅವರು ನಿಮ್ಮನ್ನು ಕೈಚಾಚಿ ಕೇಳಿಕೊಳ್ಳುತ್ತಾರೆ, ನನ್ನನ್ನು ಕ್ಷಮಿಸಿ ಬಿಡಿ ಎಂದು. ಹೌದು, ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಜುಲೈ 7ರಿಂದ 8ನೇ ತಾರೀಕು 9, 10ನೇ ತಾರೀಕಿನವರೆಗೆ ಸರಿಯಾದ ಒಂದು ಸಮಯ ಶುರುವಾಗ್ತಾ ಇದೆ. ಈ ಮಹಾನ್ ಶಕ್ತಿಗಳ ನೆರಳು ನಿಮ್ಮ ಸುತ್ತಲೂ ಆವರಿಸುತ್ತದೆ. ಆ ಶಕ್ತಿಗಳು ನಿಮ್ಮನ್ನು ಯಾವಾಗಲೂ ಸೋಲೋದಕ್ಕೆ ಬಿಡೋದಿಲ್ಲ. ಈಗ ಆ ಶಕ್ತಿಯು ನಿಮ್ಮ ಜೀವನವನ್ನು ರೂಪಿಸುತ್ತದೆ. ಈ ಶಕ್ತಿಯಿಂದ ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಮಾಡಬಾರದೇ ಇರುವಂತೆ ಕೆಲಸವನ್ನು ಕೂಡ ಮಾಡಬಹುದಾಗಿದೆ. ಆದರೆ ನಿರ್ಲಕ್ಷ್ಯ ಮಾಡಿ ನನ್ನ ಕೈಯಲ್ಲಿ ಸಾಧ್ಯವಾಗೋದಿಲ್ಲ ಎಂಥ ಕೆಲಸಗಳು ಕೂಡ ನಿಮ್ಮ ಕೈಯಿಂದ ಈಗ ಶುರುವಾಗುತ್ತದೆ. ಆದ್ದರಿಂದ ಪುನರ್ ನೀವು ಎಲ್ಲವನ್ನು ಕೂಡ ಪಡೆದುಕೊಳ್ಳುತ್ತೀರಾ. ನಿಮಗೆ ಆಗಲಿರುವಂಥದ್ದು, ಸಂಭವಿಸುವಂಥದ್ದು ಘಟನೆಯಿಂದಾಗಿ ದೈವಿಕ ಶಕ್ತಿಗಳು ಮಾತ್ರ ನಿಮ್ಮ ಸುತ್ತಲೂ ಇರುತ್ತದೆ ಎಂದು ನಾವು ನಿಮಗೆ ಸ್ಪಷ್ಟವಾಗಿ ಹೇಳಲು ಬಯಸುತ್ತೇವೆ. ಅಂತಹ ಒಂದು ಪರಿಸ್ಥಿತಿಯಲ್ಲೂ ಸಹ ನೀವು ದೇವರು ತೆಗೆದುಕೊಂಡ ಕ್ರಮಗಳನ್ನು ಆಕಸ್ಮಿಕವಾಗಿ ನಿಮ್ಮ ಜೀವನದಲ್ಲಿ ಬಂದಂತಹ ಒಂದು ಶಕ್ತಿಯನ್ನು ಕಾಪಾಡುವಂತಹ ತಪ್ಪನ್ನು ಮಾಡಿದರೆ ಅದರ ಪರಿಣಾಮ ನಿಮಗೆ ಹಾನಿಯನ್ನು ಉಂಟು ಮಾಡಬಹುದು, ಅನುಕೂಲಕರವಾಗಿರುವುದಿಲ್ಲ. ಈ ಸಮಯದಲ್ಲಿ ದೇವತೆಗಳು ನಿಮ್ಮನ್ನು ಸುತ್ತುವರೆದಿದ್ದಾರೆ, ನೇರವಾಗಿ ಗಮನಿಸುತ್ತಿದ್ದಾರೆ. ಈ ಸಮಯದಲ್ಲಿ ಯಾವುದೇ ತಪ್ಪುಗಳನ್ನು ತಪ್ಪಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಈಗ ವಿಷಯ ಏನೆಂದರೆ, ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕು. ನೀವು ಎಲ್ಲದರಿಂದಲೂ ಕೂಡ ಸಂಪತ್ತನ್ನು ಪಡೆದುಕೊಳ್ಳಬೇಕು, ಕಷ್ಟಗಳಿಂದ ಮುಕ್ತಿಯನ್ನು ಹೊಂದಬೇಕು. ಆದರೆ ಸ್ನೇಹಿತರೆ, ಖಂಡಿತವಾಗಿ ಈಗ ನೇರವಾಗಿ ನಿಮ್ಮ ಜೀವನದಲ್ಲಿ ಸಮಯ ಶುರುವಾಗ್ತಾ ಇದೆ. ನಿಮ್ಮ ತಪ್ಪುಗಳನ್ನು ಸರಿ ಮಾಡಿ ಈಗ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ವಿಚಾರ, ನೀವು ಅರ್ಥ ಮಾಡಿಕೊಳ್ಳಬೇಕಾದ ನಂತರ ಈ ವಿಡಿಯೋವನ್ನು ಅಪೂರ್ಣವಾಗಿ ನೋಡಿದರೆ ಯಾವುದೇ ಕೂಡ ತಿಳಿಯುವುದಿಲ್ಲ. ಇದನ್ನು ನೀವು ಅರ್ಥವನ್ನು ಮಾಡಿಕೊಂಡು ನೋಡಿಬಿಟ್ಟರೆ ಏನಾಗುತ್ತದೆ, ಖಂಡಿತವಾಗಿ ನೀವು ಊಹಿಸಿದ್ದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ನಾವು ತಿಳಿಸುವಂಥ ಪರಿಹಾರ, ನಿಮ್ಮ ಜೀವನದಲ್ಲಿ ಶಕ್ತಿ ದೇವತೆಗಳು ಕೋಪಗೊಂಡಿದ್ದರೆ ಅದನ್ನು ನೀವು ದೂರ ಮಾಡಿಕೊಳ್ಳಬೇಕಾಗುತ್ತೆ. ಇಲ್ಲವಾದರೆ ಅವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ನೀವು ಅದನ್ನು ಎದುರಿಸಬೇಕಾಗಿ ಬರಬಹುದು. ಈ ಸಮಯದಲ್ಲಿ ನೀವು ಮಾಡಬೇಕಾದಂಥ ಅಜಾಗರೂಕತೆಯಿಂದ ನೀವು ಎಲ್ಲವನ್ನು ಕೂಡ ಹೆದರಿಸುವಂಥ ತಪ್ಪನ್ನು ಮೈಮೇಲೆ ಎಳೆದುಕೊಳ್ತೀರಾ. ಆದ್ದರಿಂದ ನಿಮ್ಮ ದಾರಿಯಲ್ಲಿ ಬೇರೆ ಯಾರು ಕೂಡ ನಡೆಯೋದಕ್ಕೆ ಬಿಡಬೇಡಿ. ನಿಮ್ಮ ದಾರಿಯನ್ನು ನೀವು ಸುಂದರವಾಗಿ ಸೃಷ್ಟಿಸಿಕೊಳ್ಳಿ. ನಿಮ್ಮ ಜೀವನ ಇನ್ನು ಮುಂದೆ ಕೆಲವೊಂದಿಷ್ಟು ವಿಶೇಷವಾದ ನ್ಯೂನತೆಗಳಿಂದ ತುಂಬಿದರೆ ಆ ನ್ಯೂನತೆಯನ್ನು ದೂರ ಮಾಡಿಕೊಳ್ಳಬಹುದು. ಪ್ರತಿಯೊಂದರಲ್ಲೂ ಕೂಡ ಅಪೇಕ್ಷಿತ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಕೊರಗುತ್ತಿದ್ದರೆ ನೀವು ಹೊಂದಿರಬೇಕಾದ ಸಂತೋಷವನ್ನು ನೀವು ಎಂದಿಗೂ ಅನುಭವಿಸುವುದಿಲ್ಲ. ಖಂಡಿತವಾಗಿ ನಿಮ್ಮ ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಯಾವುದೇ ಪ್ರಯತ್ನ ಮಾಡಿಲ್ಲ, ಒಳ್ಳೆಯ ಒಂದು ಕಾರ್ಯಗಳಲ್ಲಿ ಕೂಡ ನೀವು ಮಾಡಲು ಬಿಡಲು ಸಾಧ್ಯವಾಗುತ್ತಿಲ್ಲ. ಎಲ್ಲವನ್ನು ಕೂಡ ನೀವು ಧೈರ್ಯ, ಶ್ರದ್ಧೆ, ಭಕ್ತಿಯಿಂದ ಸಣ್ಣ ಪುಟ್ಟ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ. ಆದರೆ ನೀವು ಭಕ್ತಿಯ ವಿಚಾರದಲ್ಲಿ ಗೌರವಿಸುತ್ತೀರಾ ಮತ್ತು ಭಕ್ತಿಯನ್ನು ಯಾವಾಗಲೂ ದೇವರ ಆಶೀರ್ವಾದವನ್ನು ತರುತ್ತದೆ ಎಂದು ನಂಬುತ್ತೀರಾ. ಅದಕ್ಕೋಸ್ಕರ ದೇವರು ಈಗ ನಿಮ್ಮ ನಂಬಿಕೆಯೊಂದಿಗೆ ಮುಂದುವರಿಯುತ್ತಲೇ ಇರುತ್ತಾರೆ. ನೀವು ನಂಬಿರುವಂತಹ ದೇವರಿಂದ ನಿಮ್ಮ ಜೀವನದಲ್ಲಿ ಆಶೀರ್ವಾದ ಸಿಗುತ್ತದೆ. ಆದರೆ ನೀವು ಹೆಚ್ಚಿನ ಎತ್ತರಕ್ಕೆ ಏರಲು ಪ್ರಾರಂಭಿಸಿದಾಗ ಅಡೆತಡೆಗಳು ಉದ್ಭವಿಸುತ್ತದೆ. ಏಕೆ ಈ ರೀತಿ ಆಗುತ್ತಿದೆ ಮತ್ತು ನಿಮ್ಮ ವಿರೋಧಿಗಳು ನಿಮ್ಮ ಜೀವನದಲ್ಲಿ ಈ ಅಡೆತಡೆಗಳನ್ನು ಸೃಷ್ಟಿಸಲು ತಮ್ಮನ್ನು ತಾವು ಯಾವ ಪರಿಸ್ಥಿತಿಯಲ್ಲಿ ಬೇಕಾದರೂ ನಿರ್ಮಿಸಿಕೊಳ್ಳುವುದಕ್ಕೆ ತೊಡಗಿಕೊಂಡಿದ್ದಾರೆ ಎಂದು ತೋರುತ್ತದೆ.
ಅವರು ನಿಮ್ಮ ಅವನತಿಗಾಗಿ ಯೋಚಿಸುತ್ತಿದ್ದಾರೆ ಎಂದು ತಕ್ಷಣ ತೋರಿಸುತ್ತದೆ. ನಾವು ಇವನ್ನೆಲ್ಲ ಕಾರಣವಿಲ್ಲದೆ ಹೇಳುತ್ತಿಲ್ಲ. ಕೆಲವು ದಿನಗಳ ಹಿಂದೆ ಒಂದು ಘಟನೆ ನಡೆದಿತ್ತು. ಆ ಘಟನೆ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ವಿರೋಧಿಗಳು ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರಗಳನ್ನು ಮಾಡಲು ಪ್ರಾರಂಭಿಸಿದ್ದಾರೆ ಎಂದು ನಾನು ಸ್ಪಷ್ಟವಾಗಿ ಹೇಳಿದ್ದೇವೆ. ಇದು ನಿಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಅದೃಶ್ಯವಾದ ಶಕ್ತಿಯ ಒಂದು ಹೊಡೆತವನ್ನು ನೀಡಿದ್ದಾರೆ. ಆದರೆ ಒಳಗಿನಿಂದ ಅವರನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಯುವುದಕ್ಕೆ ಸಾಧ್ಯ ಸ್ನೇಹಿತರೆ. ಅವರು ನಿಮ್ಮ ಬಗ್ಗೆ ಏನನ್ನೇ ಯೋಚನೆ ಮಾಡ್ತಿದ್ದಾರೆ ಅಂದರೆ ನಿಮ್ಮನ್ನು ಒಳಗಿನಿಂದ ಮುರಿಯಲು ಪ್ರಯತ್ನಿಸ್ತಾ ಇದ್ದಾರೆ. ಅವರದು ಜಗತ್ತಿಗೆ ಒಂದು ವ್ಯಕ್ತಪಡಿಸಲು ಸಾಧ್ಯವಾಗದ ಅಶಾಂತಿಯಿಂದ ನಿಮ್ಮನ್ನು ನೋಯಿಸಲು ಆವರಿಸಿಕೊಂಡಿದ್ದಾರೆ. ಹೌದು ನನ್ನ ಪ್ರೀತಿಯ ಕುಂಭರಾಶಿಯವರೇ, ಜುಲೈ 7ರಿಂದ 8, 9, 10ನೇ ತಾರೀಕಿನವರೆಗೆ ಸ್ವಲ್ಪ ಎಚ್ಚರವಾಗಿ ನಿರಂತರವಾಗಿ ನಿಮಗೆ ಹಾನಿ ಮಾಡುವ ಬಗ್ಗೆ ಯೋಚಿಸಿದಾಗ ಅದು ಸಂಭವಿಸುತ್ತದೆ. ಎಚ್ಚರವಾಗಿ ನೀವು ಈ ತಿಂಗಳಿನಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕಾಗುತ್ತದೆ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹಾಗೆ ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬ ಕುಂಭರಾಶಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಶನಿದೇವನ ಕೃಪೆ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ನೇಹಿತರೆ.